ಜೈ ಭೀಮ್ ಡಾಕ್ಟರ್ ಬಿ ಅಂಬೇಡ್ಕರ್ ಚಾಲಕ ಸಂಘಕ್ಕೆ ನಮಸ್ಕಾರ. ನಾವು ನಾಗರಾಜ್ ಮಾತಾಡೋದು. ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ರಾಜು ಉಪಾಧ್ಯಕ್ಷರು ಬಂದು ಮತ್ತು ಸಂತೋಷ್ ಅವರು ಬಂದು ನಮ್ಮ ಆಟೋ ಡ್ರೈವರ್ ಎಲ್ಲ ಬಂದು ಸಮಸ್ಯೆ ಕ್ಲಿಯರ್ ಮಾಡಿ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ, ಸಮಸ್ಯೆ ಏನಿಲ್ಲ. ಸ್ವಲ್ಪ ಕಾಲು ಏಟಾಗಿತ್ತು, ಹಾಸ್ಪಿಟಲ್ ತೋರಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗಿದೆ, ಯಾರು ಬರೋಕ್ಕೆ ಹೋಗ್ಬೇಡಿ. ಜೈ ಭೀಮ್ ಅಂಬೇಡ್ಕರ್ ಸಂಘಟನೆಯಿಂದ ರಾಜ್ಯೋಪಾಧ್ಯಕ್ಷರು ರಾಜು ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಳ್ಳೋದಿಷ್ಟೇ, ಒಂದು ಅಪ್ಡೇಟ್ ಅಂತ ಹಾಕಿರ್ತೀವಿ ಗ್ರೂಪಲ್ಲಿ, ಬಂದು ನಿಂತ್ಕೊಂಡು ನೆರವನ್ನ ಕೇಳಿದವ್ರಿಗೆ ಇಮ್ಮಿಡಿಯೇಟ್ಲಿ ಸ್ಪಂದಿಸಿ. ಇವತ್ತು ಅವ್ರಿಗಾಗಿದೆ, ನಾಳೆ ನಿಮ್ಗಾಗುತ್ತೆ, ನಾಳೆ ನನಗೂ ಆಗುತ್ತೆ. ನಾನು ಹೇಳೋದು ಎಂದ ಮಾತು, ಯಾರೇ ಚಾಲಕರಾಗಿರಲಿ, ಯಾವರೇ ಆಗಿರಲಿ, ಬಂದವ್ರಿಗೆ ನೆರವಾಗಿ ನಿಂತ್ಕೊಂಡ್ರೇ ಅವ್ರಿಗೆ ಅರ್ಥ ಆಗೋದು. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿ, ಕಷ್ಟ ಸುಖ ಅಂದಾಗ ಅಪ್ಡೇಟ್ಗಳಾಗ್ತಾಗ ನೀವುಗಳು ರೀಪ್ಲೈ ಕೊಡಿ. ಅಕ್ಕಪಕ್ಕ ನೋಡಿ, ಇವರು ಅಪ್ಡೇಟ್ಗೆ ಇಮ್ಮಿಡಿಯೇಟ್ಲಿ ನಾನು ಬರ್ತಾಯಿದ್ದೀನಿ ಅನ್ನೋದು ಒಂದು ಅಪ್ಡೇಟ್ ಹಾಕೋರು ಹೆಮ್ಮೆ ಆಗುತ್ತೆ. ಅದೇ ಹೇಳೋದು, ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದಾಗ ಬಂದು ತಿಳಿಸ್ಕೊಡಿ. ಏನಾರು ಸಮಸ್ಯೆ ಇದ್ದಾಗ ನಾವುಗಳು ಸುಧಾ ನಿಮ್ಮ ಜೊತೆ ನೆರವಾಗಿರ್ತೀನಿ. ಅಣ್ಣ, ನಿಂಗೇನಾರ ಅನಿಸುತ್ತಾ? ಎಲ್ಲ ಸಾಲ ಮಾಡ್ಕೊಂಡು ಧನ್ಯವಾದ. ನಿನಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ? ಹಾಂ, ಏನಾರು ಸಮಸ್ಯೆ ಇತ್ತಾ? ಇಲ್ಲ, ಸಮಸ್ಯೆ ಇಲ್ಲ. ತುಂಬ ಧನ್ಯವಾದಗಳು. ನೀಟಾಗಿ ಯಾವುದೋ ಒಂದು ಮಾಡಿದ್ರು ಅದಕ್ಕೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಲೈವ್ ಮಾಡ್ತಾ ಇದೆಯಾ? ಹಾಂ, ಏನೇ ಮಾಡ್ಬಿಡೋಣ, ರೀಲ್ ಮಾಡ್ತಾ ಇದ್ದಾರೆ, ಲೈವ್ ಮಾಡ್ತಾ ಇದ್ದಾರೆ. ಕಾರವರು ಸುಧಾ ಅದೇ ಥರ ಸ್ಪಂದನೆ ಕೊಟ್ಟು ಏನೇ ಅದನ್ನು ಮಾಡಿಸ್ಕೊಡ್ತೀವಪ್ಪ ಅಂತ ಹೇಳಿ ಅವರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಅವ್ರಿಗೂ ಸುಧಾ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ನಾವು ಕೇಳೋದಿಷ್ಟೇ, ಈ ಥರ ಸಮಸ್ಯೆ ಆದಾಗ ಬಂದು ನೆರವಾಗಿ ನಿಂತ್ಕೊಳ್ಳಿ. ನೋಡಿ, ನಮ್ಮ ಸಂತೋಷ ಎಲ್ಲ ಹೋಗ್ತಾ ಇದ್ದು, ಏನೋ ನಮ್ಮ ಆಟೋ ಚಾಲಕರಿಗೆ ಏನೋ ಆಗೈತೆ ಅಂತ ಬಂದು ಅವ್ರು ಮುಂದೆ ನಿಂತ್ಕೊಂಡು ಮುಂದೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಟ್ಟಿದ್ದಾರೆ. ಅದೇ ಥರ ಪ್ರತಿಯೊಬ್ಬರು ನಿಂತ್ಕೊಂಡು ಮಾಡಿ ಅಂತ ನಿಮ್ಮ ಸಂತೋಷನವ್ರು ಹೇಳಿ ಮಾತಾಡ್ತಾರೆ. ಹೇಳೋಣ, ನೀವು ಹೇಳಿ ನೀವು ಒಂದು ಎರಡು ಮತ್ತೆ ಹೇಳ್ಬೋದು. ಏನಿವತ್ತು ಬನ್ನೇರುಘಟ್ಟ ರಸ್ತೆಯಲ್ಲಿ ಮೀನಾಕ್ಷಿ ದೇವಸ್ಥಾನದ ಹತ್ರ ಸುಮಾರು ಒಂದು ಅರ್ಧ ಗಂಟೆ ಮುಂಚೆ ಹತ್ರ ಆಲ್ಮೋಸ್ಟ್ 9:30 ಸಮಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಾಡಿಗಳು ನಿಂತಿದ್ದು ಆಟೋಗಳು. ಸೊ ಏನಪ್ಪ ಏನಾಗಿದೆ ಅಂತ ನೋಡಿದಾಗ ಗಾಡಿ ನೋಡಿ ಸ್ವಲ್ಪ ಭಯ ಆಯಿತು. ಏನಾಯ್ತಪ್ಪ ಡ್ರೈವರ್ಗೆ ಸದ್ದಲ್ಲಿ ಗಾಡಿ ನೋಡಿದಾಗ ಆ ಮಟ್ಟಕ್ಕೆ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗುವಂಥದ್ದಕ್ಕೆ ತಾನೇ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಬಂದಾಗ ಈ ರೀತಿ ಆಗಿತ್ತು ಗಾಡಿ. ಸೊ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಕಾರ್ನ ಮಾಲೀಕರು ಮತ್ತು ಅವ್ರ ಸ್ನೇಹಿತರೆಲ್ಲ ಇತ್ತು. ಏನಾಗುತ್ತೆ ಅದೇನಿದೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಸೊ ಇದ್ರ ವಿಚಾರವಾಗಿ ಹುಡುಗರುಗಳೆಲ್ಲ ತುಂಬ ಜನ ಇದ್ದರು, ಚಾಲಕರು ಮಾತನಾಡಿ ಒಂದು 40,000 ರೂಪಾಯಿಗೆ ಮಾತುಕತೆ ಮಾಡಿ ಈ ಒಂದು ಪ್ರಾಬ್ಲಮ್ ಏನಾಗಿದೆ ಇದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ರು. ಜೊತೆಗೆ ಏನು ಹುಡುಗರಿಗೆ ಆಕ್ಸಿಡೆಂಟ್ ಆಗಿದೆ, ಏನಾಯ್ತು ದೇವರಾಜು ಆ ಹುಡುಗನ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಫಸ್ಟ್ ಏಡ್ಗೆ. ಅವರು ಕೂಡ ಪಾಪ ಒಪ್ಕೊಂಡಿದ್ದಾರೆ. ರಾಜೀವ್ ಅಂತೇಳಿ ಕಾರ್ ಮಾಲೀಕರು ಮತ್ತು ಚೇತನ್ ಅವರು ಮತ್ತು ಸಂತೋಷ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಏನಾಗಿದೆ ಗಾಡಿ ವಿಚಾರವಾಗಿ ಏನು ಮಾತುಕತೆ ಮಾಡಿ ಮುಗಿಸ್ಬೇಕಾಗಿದೆ, ಅದು ಕ್ಲಿಯರ್ ಆಗಿದೆ. ಕೇಸ್ ಆ ಹುಡುಗನಿಗೆ ಏನಾದ್ರು ಮೇಜರ್ ಪ್ರಾಬ್ಲಮ್ ಆಯಿತು ಅಂದರೆ ಚಿಕಿತ್ಸಾ ವೆಚ್ಚನ ಬರೆಸ್ಕೊಡ್ಬೇಕಾಗ್ತದೆ. ಇಲ್ಲ 1,000-2,000 ರೂಪಾಯಿ ಖರ್ಚು ಬಂದರೆ ಅದನ್ನು ಅವರೇ ಮಾಡ್ಕೊತಾರೆ. ಇನ್ ಕೇಸ್ ಏನು ಆಗೋದು ಬೇಡ, ದೇವರಿಂದ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಚಿಕಿತ್ಸಾ ವೆಚ್ಚ ಬರೆಸ್ಕೊಡಿ ಅಂತೇಳಿ ಒಪ್ಪಿಗೆಯನ್ನು ಹಿಡ್ಕೊಂಡು ಎಲ್ಲ ಹುಡುಗರು ಎಲ್ಲ ಚಾಲಕರುಗಳ ಸಮ್ಮುಖದಲ್ಲಿ ಲೆಟ್ರ್ ಮುಖಾಂತರ ಕ್ಲಿಯರ್ ಮಾಡಿಸ್ಕೊಂಡು ಉದ್ದೇಶ ಒಂದೇ, ಏನೋ ಆಗೋಗಿದೆ ಅದನ್ನು ದೊಡ್ಡ ಮಾಡ್ಕೊಳ್ಳೋವಂಥ ಇಂಟೆನ್ಷನ್ ಏನಿಲ್ಲ. ಪಾಪ ಇಷ್ಟು ಮಟ್ಟಕ್ಕಾಗಿದೆ. ಪಾಪ ಅವ್ರು ಕಾರ್ದವರು ಅಷ್ಟೇ ಏನೂ ಆರ್ಗ್ಯೂ ಮಾಡಲಿಲ್ಲ. ಇಮಿಡಿಯೇಟು ಎಷ್ಟು ಕೇಳಿದ್ವಿ ಅದಕ್ಕೆ ₹1 ಹೆಚ್ಚು ಕಮ್ಮಿನೂ ಮಾತಾಡಲಿಲ್ಲ. ಒಂದು 35-40 ರೂಪಾಯಿ ಆಗುತ್ತೆ, 40,000 ರೂಪಾಯಿ ಇಮಿಡಿಯೇಟ್ ಹಾಕಿದ್ದಾರೆ. ಯಾಕಂದರೆ 40,000 ರೂಪಾಯಿ ಹಾಕಿದ್ದಾರೆ. ಸೊ ಅದೇನಿದೆ ಗಾಡಿಗೆ ಕೆಂಪು ಸಂಬಂಧಪಟ್ಟಿರೋರಿಗೆ ಇಲ್ಲಿ ಯಾರು ಕೂಡ ಮಧ್ಯವರ್ತಿಗಳಿಲ್ಲ. ಅರ್ಥ ಮಾಡ್ಕೋಬೇಕು. ಕಾರ್ನವ್ರು ಇಲ್ಲೇ ಇದ್ದಾರೆ, ಆಟೋದವ್ರು ಇಲ್ಲೇ ಇದ್ದಾರೆ. ಏನಿದೆ ಪೇಮೆಂಟ್ ಅವರಿಗೆ ನೇರವಾಗಿ ಹೋಗಿದೆ. ಇನ್ನು ಮುಂದಕ್ಕೆ ಅದನ್ನು ಗಾಡಿ ರೆಡಿ ಮಾಡಿಸ್ಕೊತಾರೋ ಇಲ್ಲ ಹಂಗೆ ಇಟ್ಕೊತಾರೋ ಇನ್ನು ಅವ್ರಿಗೆ ಬಿಟ್ಟಂಥ ವಿಚಾರ. ಬಟ್ ನಮ್ಮ ಕಣ್ಣು ಮುಂದೆ ನೋಡಿರೋಂತಹ ಏನು ಇನ್ಸಿಡೆಂಟ್ ಇದೆ ಅದನ್ನು ಕ್ಲಿಯರ್ ಮಾಡಬೇಕಾಗಿರೋದು ಒಂದು ಮಾನವತೆ, ಒಂದು ಧರ್ಮ ಆಗಿತ್ತು. ಅದನ್ನು ಮಾಡಿ ಮುಗಿಸ್ಕೊಡೋದು ಕೆಲಸ. ಓಕೆ, ಜೈ ಕರ್ನಾಟಕ ಮಾತು. ಇನ್ನೇನಾರು ಇದೆಯಾ ರಾಜೀವ್ ಅವರೇ?